ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು ಎಂ.ಆರ್. ತಳಗೇರಿ. ಬಾಗಲಕೋಟೆ ಜಿಲ್ಲೆ ಮುಧೋಳ ನಗರದಲ್ಲಿರುವ ಶ್ರೀ ಸುಮತಿನಾಥ್ ಭಗವಾನ್ ಜೈನ ಮಂದಿರದಲ್ಲಿ ಇಂದು ದಿನಾಂಕ 31/3/2026 ಜೈನ ಧರ್ಮದ ಆರಾಧ್ಯ ದೈವ ಶ್ರೀ ಮಹಾವೀರ್ ಮಹಾಸ್ವಾಮಿಗಳ 2624ನೇ ಜಯಂತಿಯನ್ನು ಭಕ್ತಿ ಭಾವಪೂರ್ಣಕವಾಗಿ ಹಾಗೂ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಜಯಂತಿಯ ಅಂಗವಾಗಿ ದಿನಾಂಕ 30/3/2026 ಬೆಳಗ್ಗೆ 7:30 ಗಂಟೆಗೆ ಜೈನ ಮುನಿಗಳಾದ ಶ್ರೀ ಅಭಯ್ ಶೇಖರ್ ಸೂರೀಶ್ವರ್ ಮಹಾಸ್ವಾಮಿಗಳು ಆಗಮಿಸಿದ ಸಂದರ್ಭದಲ್ಲಿ ಮುಧೋಳ ನಗರದ ಸಾರ್ವಜನಿಕರು, ಜೈನ ಸಮಾಜದ ಗುರು ಹಿರಿಯರು ಹಾಗೂ ಜನಸೇವಕ ಶ್ರೀ ರಾಮಜಿ ಗೋರ್ಪಡಿಯವರು ಭಕ್ತಿ ಭಾವದಿಂದ ಸ್ವಾಗತಿಸಿದರು. ಇಂದು ದಿನಾಂಕ 31/3/2026 ಶ್ರೀ ಮಹಾವೀರ್ ಭಗವಾನರ ಭಾವಚಿತ್ರವನ್ನು ಸುಂದರವಾಗಿ ಅಲಂಕರಿಸಿ ಮೆರವಣಿಗೆ ನಡೆಸಲಾಯಿತು. ಈ ಮೆರವಣಿಗೆ ಜನಮನ ಸೆಳೆಯಿತು ಹಾಗೂ ಭಕ್ತರಲ್ಲಿ ಧಾರ್ಮಿಕ ಭಾವನೆಗಳನ್ನು ಹೆಚ್ಚಿಸಿತು. ಈ ಸಂದರ್ಭದಲ್ಲಿ ಆಗಮಿಸಿದ ಜೈನ ಮುನಿಗಳಾದ ಶ್ರೀ ಅಭಯ್ ಶೇಖರ್ ಸೂರೀಶ್ವರ್ ಅವರು ಮಾನವೀಯ ಮೌಲ್ಯಗಳು, ಅಹಿಂಸೆ ತತ್ವ ಹಾಗೂ ಜೈನ ಧರ್ಮದ ಪರಂಪರೆ ಕುರಿತು ಮಹತ್ವದ ಸಂದೇಶವನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಜನಸೇವಕ ಶ್ರೀ ರಾಮಜಿ ಗೋರ್ಪಡಿಯವರು ಭಾಗವಹಿಸಿ ಶ್ರೀ ಮಹಾವೀರ್ ಜಯಂತಿಯ ಶುಭಾಶಯಗಳನ್ನು ತಿಳಿಸಿ ಮಾತನಾಡಿದರು. ಇದೇ ವೇಳೆ ಅಭಿಷೇಕ್ ತಲಾಟಿ, ಅಮಿತ್ ಶಹಾ, ಸುಪಾರಸ್ ಓಸ್ವಾಲ್, ಹೀರಾಚಂದ್ರ ಬನ್ಸಾಲಿ ಅನೇಕರು ಸೇರಿದಂತೆ ಗಣ್ಯರು ಮಾತನಾಡಿ ಶ್ರೀ ಮಹಾವೀರ್ ಜೀವನ ಮತ್ತು ತತ್ವಗಳ ಮಹತ್ವವನ್ನು ವಿವರಿಸಿ ಶುಭಾಶಯಗಳನ್ನು ಕೋರಿದರು. ಈ ಕಾರ್ಯಕ್ರಮದಲ್ಲಿ ಸತೀಶ್ ಶಹಾ, ಪ್ರಕಾಶ್ ಶಹಾ, ಸಂತೋಷ್ ಶಹಾ, ರಾಜೇಶ್ ಶಹಾ, ಸಮೀರ್ ಶಹಾ, ಮಹಾವೀರ್ ಜನಕಲ್ಯಾಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇಂಥ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಸುದ್ದಿಗಳಿಗಾಗಿ ಕನ್ಸ್ಯೂಮರ್ ಭಾರತ್ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಇವತ್ತು ಮಹಾವೀರ ಜನ್ಮ ಕಲ್ಯಾಣಕ್ಕೆ ಮಹಾವೀರ್ ಜಯಂತಿ ಅಂತೀವಿ ನಮ್ಮ ಸ್ವಾಭಾವಿಕ ಭಾಷೆಯೊಳಗೆ. ಅದು 2624ನೇ ಜಯಂತಿ ಮಹಾವೀರ್ ಜಯಂತಿ. ಈ ಮಹಾವೀರ್ ಜಯಂತಿಗೆ ಮುಧೋಳದಲ್ಲಿ ಅಭಯ್ ಶೇಖರ್ ಮಹಾರಾಜ್ ಸಾಹೇಬರು ಬಂದಿದ್ದಾರೆ. ಅವ್ರ ಜೋಡಿ 16 ಗುರುಗಳು ಬಂದಿದ್ದಾರೆ. ಅವರು ನಡ್ಕೋತು ಬೆಂಗಳೂರಿನಿಂದ ಈಶ್ವರ್ಪುರ್ಗೆ ಹೊಂಟಿದ್ದಾರೆ. ಅವರು ಇಲ್ಲೇ 3 ದಿವಸ ಅವ್ರದ್ದು ಸ್ಟ್ರೈಕ್ ಇದೆ. ಅವ್ರು ಎಲ್ಲ ಕಡೆ ನಡ್ಕೋತ ಹೋಗ್ತಾರೋ. ಅವ್ರು ಬಂದಿದ್ದನ್ನು ನಮ್ಮ ಮುಧೋಳದಲ್ಲಿ ಮಹಾವೀರ್ ಜಯಂತಿ ಏಕದಮ್ ಭವ್ಯವಾಗಿ ಆಯಿತು. ಅದರಿಂದ ಮುಂದೆ ಈಗೇನಾಗಿದೆ, ಅಹಿಂಸಾ ಪರಮೋ ಧರ್ಮ, ಇದು ನಮ್ಮದು ತತ್ವ. ಎಲ್ಲರೂ ಈ ತತ್ವಕ್ಕೆ ಪಾಲಿಸ್ಬೇಕಂತೂ ನಮ್ರ ವಿನಂತಿ. ನಮಗೆ ಅತ್ಯಂತ ಮಹತ್ವವಾದ ದಿನ ಮತ್ತು ನಮ್ಮ 24 ತೀರ್ಥಂಕರ ಪೈಕಿ ಕೊನೆಯ ತೀರ್ಥಂಕರಾದ ಶ್ರೀ ಮಹಾವೀರ್ ಸ್ವಾಮಿ ಅವರ ಜನ್ಮ ಕಲ್ಯಾಣಕ ದಿನ ಇವತ್ತು 2624ನೇ ಜಯಂತಿಯನ್ನು ನಾವು ಸಕಲ ಜೈನ ಸಮಾಜದ ವತಿಯಿಂದ ಅತ್ಯಂತ ವಿಭ್ರಂಜನೆಯಿಂದ ಆಚರಿಸಿ ಮುಧೋಳದಲ್ಲಿ ಒಂದು ನೀಟವಾದ ಪ್ರೊಸೆಷನ್ ಮಾಡಿ ಇವತ್ತು ನಮ್ಮ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ನಮ್ದು ಅತ್ಯಂತ ಶ್ರೇಷ್ಠ ಮತ್ತು ಗುರುಗಳಾದ ಶ್ರೀ ಅಭಯ್ ಶೇಖರ್ ಸೂರೀಶ್ವರಿ ಮಹಾರಾಜ್ ಅವರ ಇವತ್ತು ಮುಧೋಳದಲ್ಲಿ ಆಗಮಿಸಿದ್ದಾರೆ. ಅದು ನಮ್ದು ಎಲ್ಲರದು ಪುಣ್ಯ, ಅವ್ರದ್ದು ಒಂದು ಆಶೀರ್ವಾದ, ಅವ್ರದ್ದು ಒಂದು ನಿಸ್ರಾದಲ್ಲಿ ನಾವು ಇವತ್ತು ಅದು ಆಚರಣೆ ಮಾಡಿದೀವಿ. ಮಹಾವೀರ್ ಸ್ವಾಮಿ ಅವ್ರದ್ದು ಏನಪ್ಪಾ ಮಹತ್ವ ಅಂದ್ರ ಅವರು ಸಕಲ ಸಮಾಜಕ್ಕೆ ಅಹಿಂಸಾ ಪರಮೋ ಧರ್ಮ ಅಂತ ಒಂದು ಸಂದೇಶ ಕೊಟ್ಟರು. ಯಾರಿಗೂ ತ್ರಾಸ ಆಗಲಾರ್ದ ನಿಮ್ ಜೀವನ ನಡೆಸ್ರಿ, ಜಿಯೋ ಅವ್ರ ಜೀನೇದೋ ಅಂತ ಒಂದು ತತ್ವದ ಆಧಾರದಲ್ಲಿ ಅವರು ಸಂದೇಶವನ್ನು ಸಾರಿದ್ದಾರೆ. ಅವರ ಸಂದೇಶದಲ್ಲಿ ನಾವೆಲ್ಲ ಅವ್ರ ಫಾಲೋ ಅಪ್ ಮಾಡ್ಕೊತ ಹೋಗ್ಬೇಕಂತ ನಮ್ದು ಕಳಕಳಿಯ ವಿನಂತಿ, ಜೈನ ಸಮಾಜದ ವತಿಯಿಂದ ನಾನು ಕಳಕಳಿಯ ವಿನಂತಿಯನ್ನು ಮಾಡುತ್ತೇನೆ. ನಗರಕ್ಕೆ ಬಂದಂತ ಆಚಾರ್ಯ ಗುರುಗಳಾದ ಶ್ರೀ ಅಭಯ್ ಶೇಖರ್ ಸೂರೀಶ್ವರ್ಜಿ ಮಹಾರಾಜ್ ಸಾಹೇಬರು ಮತ್ತು ಅವರ ಸಂಘ ಬಂದಂತ ಅವರ ಶಿಷ್ಯ 16 ಮಂದಿ ಏನ್ ಮುಧೋಳಕ್ ಬಂದಾರು, ಅವರು ಮುಧೋಳ ಕಲ್ಯಾಣ ಮಾಡಾಕ ಬಂದಾರು. ಮುಧೋಳ ಜನತೆ ಮತ್ತು ಸಕಲ ಜೈನ್ ಸಮಾಜದ ವತಿಯಿಂದ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. 2624ನೇ ಮಹಾವೀರ್ ಸ್ವಾಮಿ ಜನ್ಮದಿನವನ್ನು ಶುಭಾರಂಭ ಮಾಡಿ ಮತ್ತು ಒಳ್ಳೆ ಭಾವ ರೀತಿಯಿಂದ ಆಚರಿಸಿ ನಮ್ಮ ಎಲ್ಲ ಗುರುಗಳ ಆಶೀರ್ವಾದದಿಂದ ಬಗೆಹರಿ ಇವತ್ತಿಗೆ ನಾವು ಅದನ್ನು ಮುಕ್ತಾಯ ಮಾಡಿದ್ದೀವಿ. ಅಲ್ಲದೆ ಇವತ್ತು ನಮ್ಮ ಮೊದಲ ಭಾಗ್ಯ ಏನೆಂದರೆ, ನಮ್ಮ ಯಾವಾಗೂ ಮಹಾವೀರ್ ಸ್ವಾಮಿ ಜನ್ಮ ದಿವಸ ಇಷ್ಟೊಂದು ಮೆಟ್ಟಿಗೆ ಗುರುಗಳು ಬಂದಿರಲಿಕ್ಕಿಲ್ಲ. ಪ್ರಥಮ ಸಲ ಮಹಾವೀರ್ ಜಯಂತಿ ದಿವಸನೇ ಇವರು ನಮಗೆ ಸಿಕ್ಕಿದ್ದು ನಮ್ಮ ಪೂರ್ವ ಬರುವ ಮುಧೋಳ
ನಗರದ ಪ್ರತಿನಿಧಿ ಅಂತ ತಿಳಿದು ಇವತ್ತು ನಾನು ನಮ್ಮ ಗುರುಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. 2624ನೇ ಮಹಾವೀರ ಜಯಂತಿ ಅಂಗವಾಗಿ ನಮ್ಮ ಜೈನ ಮಂದಿರದಲ್ಲಿ ವಿಜೃಂಭಣೆಯಿಂದ ಆಚರಿಸಿದರು. ಎಲ್ಲರಿಗೂ ಧನ್ಯವಾದ ಹೇಳುತ್ತಾ, ಸಮುದಾಯ ಚಿಕ್ಕದಾದರೂ ಚೊಕ್ಕದಾಗಿದೆ. ಈ ಸಂದೇಶ ಏನಪ್ಪಾ ಅಂದ್ರೆ ಇಡೀ ಕರ್ನಾಟಕಕ್ಕೆ ತಿಳಿಸಿಕೊಟ್ಟಿದ್ದಾರೆ. ಮಹಾವೀರಪ್ಪ ಅಂದ್ರೆ ಏನಪ್ಪಾ ಅಂದ್ರ ಮಹಾತ್ಮರಿಗೆ ಏನಪ್ಪಾ ಅಂದ್ರ ಲಿಂಗ ಪೂಜೆ, ಶಿವ ಪೂಜೆ, ಮತ್ತಾವ ಪೂಜೆ ಮಾಡಿದರ ಫಲವೇನು, ಬೇರೆಯವರ ದುಃಖ ನನ್ನ ದುಃಖ, ಬೇರೆ ಅವರ ಸುಖ ನನ್ನ ಸುಖ ನೋಡಿ ಪರಮಾತ್ಮ ಕಾಣೋನು. ಈಗೇನಪ್ಪ ಮಹಾತ್ಮರು ಬಂದಿದ್ದಾರೆ. ಏನಪ್ಪಾ ಅಂದ್ರ ನಾವು ಮಹಾವೀರ ಸ್ವಾಮಿಯನ್ನು ಕಂಡ್ಕೊಂಡಿವ್ರಿ. ಇಲ್ಲಿ ನಾವೇನಪ್ಪಾ ಅಂದ್ರ ನಮ್ಮ ನಿಮ್ಮ ಮುದೋಳದ ಒಂದು ಭಾಗ್ಯ. ಅವ್ರೇನಪ್ಪಾ ಅಂದ್ರ ಎಷ್ಟೋ ವರ್ಷ ಅವ್ರೇನಪ್ಪಾ ಅಂದ್ರ ತ್ಯಾಗವನ್ನು ಮಾಡಿದ್ದಾರೆ. ಆ ತ್ಯಾಗ ಯಾರಿಗೆ ಮಾಡಕ್ ಸಾಧ್ಯ ಆಗುದಿಲ್ಲ. ಇಲ್ಲಿ ಏನಪ್ಪಾ ಅಂತಂದ್ರ ಎಲ್ಲವನ್ನು ಬಿಡಬೇಕಾದ್ರೆ ನಾವು ಅಹಂಕಾರ ಬಿಡಬೇಕು. ಅಹಂಕಾರ ಬಿಟ್ಟಾಗ ನಮ್ಮ ನಿರಂಕಾರ ಬಿಟ್ಟಾಗ ಸಾಧ್ಯ ಐತ್ರಿ. ಅದಕ್ಕೆ ಇಲ್ಲಿ ಏನಪ್ಪ ಎಲ್ಲವನ್ನು ತ್ಯಾಗ ಮಾಡಿ ಇದನ್ನ ಜೀವಕ್ಕೆ ಅವರು ತ್ಯಾಗ ಮಾಡಿದ್ದಾರೆ. ಅವರಿಗೆ ಕೂಡ ಧನ್ಯವಾದ ಹೇಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮಹಾವೀರ ಜಯಂತಿಯ 2624ನೇ ಜಯಂತಿ ಬಹಳ ವಿಜೃಂಭಣೆಯಿಂದ ಒಳ್ಳೆಯದಿಂದ ಮುದೋಳ ಎಲ್ಲರೂ ಸಮಸ್ತ ಎಲ್ಲ ಸಮುದಾಯದರು ಕೂಡ ನಾವು ಮಾಡಿದ್ವಿ. ಎಲ್ಲರಿಗೂ ಸಂತೋಷ. ಇದೇ ರೀತಿ ಪ್ರತಿ ವರ್ಷನೂ ಒಳ್ಳೆ ರೀತಿಯಂತ ಸಹಕಾರ ಸಲಹೆ ಎಲ್ಲರೂ ಆತ್ಮೀಯತೆಯಿಂದ ಪ್ರೀತಿಯಿಂದ ಎಲ್ಲರೂ ಒಂದಾಗಿ ಹೋಗೋಣ ಅಂತ ಹೇಳ್ಕೊಳ್ತೀನಿ. ಮಹಾವೀರ ಜಯಂತಿ ಜೈ ಜನ.